ರಾಜ್ಯದಲ್ಲಿ ಮೂರು ಗುಂಪುಗಳಾಗಿ ಬಡದಾಡ್ತಾರೆ. ಆಡಳಿತದ ಕಡೆ ಲಕ್ಷ್ಯ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೇನಾದರೂ ಅವಕಾಶ ಸಿಗ್ತದೇನೋ ಅಂತ ನೋಡ್ತಾರೆ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡುವತ್ತು ಒತ್ತಡ ಹಾಕಿದ್ದಕ್ಕಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂತ ಹೇಳಿ 64,000 ಕೋಟಿ ಬಾಕಿ ಇದ್ದದಕ್ಕಾಗಿ ದಯಾಮರಣ ಕೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಗಲ ಬ್ಯಾಂಕ್ಗಳ ದರೋಡೆ ಆಗ್ತಾ ಇದ್ದಾವ, ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಯಾರು ನೋಡುವವರಿಲ್ಲ. ಇಲ್ಲೇ ಬೀದರ್ನಲ್ಲೇ ಬ್ಯಾಂಕ್ ದರೋಡೆ ಮಾಡಿ ಕೊಂದು ಹೋದರು. ಇವತ್ತಿಗೂ ದರೋಡೆ ಮಾಡಿ ಕೊಂದಂಥವ್ರನ್ನ ಹಿಡಿದು ಜೈಲಿಗೆ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ. ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಸಿದ್ದರಾಮಯ್ಯನವರು ಸರ್ಕಾರ ಕಳೆದ ವರ್ಷ 3,70,000 ಕೋಟಿ ಬಜೆಟ್ ಅನ್ನು ಕೊಟ್ಟಿವಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿದ್ದಾರೆ. ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥ ಹಣ 1,72,000 ಕೋಟಿ. ಹಬ್ಬ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಇನ್ನೊಂದು 50,000 ಆಗ್ತದೆ. 1,50,000 ಕೋಟಿ ಹೇಗೆ ಹೊಂದಿಸ್ತೀರಿ ಅನ್ನೋದು ಜನರ ಮುಂದೆ ಶ್ವೇತಪತ್ರ ಹೊರಡಿಸ್ಬೇಕು. ಈ ವರ್ಷ 4 ಲಕ್ಷ ಕೋಟಿ ಇಡ್ತೀವಿ ಅಂತೀವಿ. 4 ಲಕ್ಷ ಕೋಟಿಗೆ ಬಜೆಟ್ಗೆ ಹಣ ಎಲ್ಲಿ ತರ್ತೀವಿ? ಸೋರ್ಸ್ ಏನಲ್ಲ ಹೇಳಬೇಕು. ಅದನ್ನು ಹೇಳ್ದೇ ಬರೀ ಬಂಡತನದಿಂದ ನಾವು ಬಜೆಟ್ ಮಂಡಿಸಿದ್ದೀನಿ, ದೊಡ್ಡ ಬಜೆಟ್ ಮಂಡಿಸಿದ್ದೀನಿ, SC/ST ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂದರೆ SC/ST ಈ ವರ್ಷ ಟೋಟಲಿ ಖರ್ಚಾದದ್ದು 22%. ನಿಗಮಗಳಿದ್ದಾವೆ. ಅಂಬೇಡ್ಕರ್ ನಿಗಮ, ವಾಲ್ಮೀಕಿ ನಿಗಮ, ಬಂಜಾರ ನಿಗಮ, ಆದಿಜಾಂಬವ್ ನಿಗಮ, ಇಂಥ ಅನೇಕ ನಿಗಮಗಳಿಗೆ ಎಲ್ಲ ನಿಗಮಗಳಿಗೆ ಕೂಡಿ 3,380 ಕೋಟಿ ಒಳಗ ಅವ್ರು ಬಿಡುಗಡೆ ಮಾಡಿದ್ದು ಕೇವಲ 80 ಕೋಟಿ ಬಿಡುಗಡೆ ಮಾಡಿದ್ರು. ಎಲ್ಲ ಯೋಜನೆಗಳು ನಿಂತು ಇವತ್ತು ಗಂಗಾ ಕಲ್ಯಾಣ ಇಲ್ಲ, ಭೂ ಒಡೆತನ ಯೋಜನೆ ಇಲ್ಲ, ನೇರ ಸಾಲ ಇಲ್ಲ, ಯಾವುದೂ ಇಲ್ಲ. ದಲಿತರಿಗೆ ಮಾಡಿದಷ್ಟು ಅನ್ಯಾಯ ಸಿದ್ದರಾಮಯ್ಯನವರ ಸರ್ಕಾರ ಹಿಂದೆ ಯಾವ ಸರ್ಕಾರವೂ ಕೂಡ ಸಿದ್ದರಾಮಯ್ಯ ಮಾಡಿದ. ಅದಕ್ಕಾಗಿ ನಾವು ಮಾಡ್ತೀವಿ. ಕೂಡಲೇ ಈ ವರ್ಷ 7ನೇ ತಾರೀಕಿಗೆ ಏನು ಬಜೆಟ್ ಮಂಡನೆ ಮಾಡ್ತೇವೆ, ಆ 7ನೇ ತಾರೀಕಿನ ಬಜೆಟ್ನಲ್ಲಿ 85,000 ಕೋಟಿ ಇಡಬೇಕು. ಹಿಂದಿನ ವರ್ಷದ 60,000 ಈ ವರ್ಷದ್ದು ಸೇರಿ